ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ, ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ. ಎಷ್ಟು ಚಂದ ಬದತ್ ನೋಡಿ ತುಳಸಿ ಗಿಡ. ಮನೆ ಮುಂದೆ ಹಿಂಗೆ ತುಳಸಿ ಗಿಡ ಬಂದ್ರೆ ಎಷ್ಟು ಚಂದ ಅನ್ಸುತ್ತೆ. ಇವರು ಸಾಮಾನು ತಗೊಂಡು ಬರ್ತೀನಿ ಅಂತಂದ್ರೆ ಪತ್ತೇನೇ ಇಲ್ಲ. ನೋಡೋಣ, ನನ್ನನ್ನು ಕಳಿಸಿ ಹೋಗ್ಬಿಟ್ರು. ಇವ್ರು ನೋಡಿದ್ರೆ ಇನ್ನೂ ಗಂಡ ಹೆಂಡತಿ ಮಕ್ಕೊಂಡ್ರೆ ಎದ್ದೇ ಇಲ್ಲ, ಅತ್ತಿಯಾರೂ ಎದ್ದಿಲ್ಲ, ಖಬರೇ ಇಲ್ಲಡಿ. ಯಾಕ್ಲೆ ನಾ ಎದ್ದು ತೆಗೈತಿ? ಏನು ನಿಮ್ಮ ಅಪ್ಪ ಬಂದು ತೆಗೆದನ ಬಾಗ್ಲ? ಯಾರು ತೆಗೆದ್ರು? ಮತ್ತೆ ಬಂದು ನೀನು ಬೆಲ್ ಬಡ್ದಾಗ ಬಾಗ್ಲ ಯಾರು ತೆಗೆದ್ರಿ? ಮತ್ತು ನಾವು ಲಘು ಬಂದ್ವಿ, ನೀವು ಹೋಗಿ ವಾಪಸ್ ಮಕ್ಕೊಂಡ್ರಲ್ಲ, ಅದಕ್ಕೆ ಅನ್ಯಾಡ್ರಿ. ಈ ಓಸು ಸಾಮಾನು ತಂದು ಇಡೋವರೆಗೂ ಮತ್ತು ದಾರಿ ಇಲ್ಲ ಈಗ. ಅದಕ್ಕೆ ಹೊಸ್ಲು ತೊಳೆದೀನಿ. ಇದು ರಂಗೋಲಿ ಪಂಗೋಲಿ ಏನೂ ಇಲ್ಲಲ್ರಿ, ಹಂಗೆ ಇದ್ದಿದ್ದನ್ನ ಚಂದಾಗ ಹಾಕೀನಿ. ಅಲ್ಲಿ ಮಗ್ಲನ್ನ ಮನೆಗೆ ಇಸ್ಕೊಂಡು ಒಂದಿಟ್ಟು ಹಾಕೀನಿ. ತುಳಸಿ ಕಟ್ಟಿ ಮುಂದೆ, ಗೇಟಿನ ಮುಂದೆ ಹಾಕೀನಿ. ಚಂದ ಅನ್ಸುತ್ತಲ್ರಿ ಅತ್ತಿಯಾರ? ಎಷ್ಟು ಚಂದ ಅನ್ಸುತ್ತೆ ನೋಡ್ರಿ. ಏನು ಮಾಡಕತ್ತೀರಿ ಇಬ್ರು ಅತ್ತಿ ಸುಸಿ? ಜೋರ್ ನಡೆದವು ಮಾತುಕತಿ? ಏನಿಲ್ಲ ಬಾರಪ್ಪ, ಬಂತನ ಗಾಡಿ ಎಲ್ಲ ಸಾಮಾನದ್ದು? ಬೇವ ಬಂತು, ಎಲ್ಲ ಇಳಿಸ್ತೀವಿ ನೋಡು. ಅದು ಸಾಮಾನ ಹೇರಿ ಇಳಿಸರ್ಗೆ ಹೇಳಿಬಿಟ್ಟಿವಿ. ಅವರೆಲ್ಲ ಚಂದಾಗ ಇಟ್ಟೊಕ್ಕಾರ, ನಾವೆಲ್ಲ ಹೊಂದಿಸ್ಕೋಬೇಕಷ್ಟೆ. ಮತ್ತು ಬೇರೆ ಏನೂ ಇಲ್ಲಿ ಕೆಲಸ, ಅದು ಒಂದ ಮಾಡೋದ. ಈಗ ಎದ್ದಿಲ್ಲ ನೀ ಇನ್ನ ಈಕಿ ನಿಹಾರಿಕ ಎದ್ದು ಅಂಗ್ಳಿಗೆ ಮಗಸ ಅನ್ನೋದು, ಬಾಕ್ಲಿಗೆ ನೀರು ಹಾಕೋದು ಅದನ್ನೆಲ್ಲ ಹೇಳ್ಕೊಡ್ಬೇವ. ಇನ್ಯಾವ ಕಲಿತಾಳ ಅಕ್ಕಿದ ಮನಿ? ಏನು ನನ್ನ ಹೆಂಡತಿ ನೀನ ಮಾಡೋಕ್ಕಾಗತ್ತ? ನೀ ಇದ್ದು ಇಲ್ಲಪ್ಪ, ನಾವ್ಯಾಕೆ ಮಾಡೋಣ? ಇವತ್ತೊಂದಿನ ಇರ್ತೀವಿ, ಮನಿ ಎಲ್ಲ ಹೊಂದಿಸ್ಕೊಡೋವರೆಗೂ ಇರ್ತೀವಿ. ಮತ್ತು ನಾಳೆಯಿಂದ ನಮ್ದೆಲ್ಲ ನಮಗೆ, ಅವ್ರದ್ದೆಲ್ಲ ಅವ್ರಿಗೆ, ಅವ್ರವ್ರ ಬಾಳಕ್ಕೆ ಅವ್ರವ್ರು ಹತ್ತಾರೆ. ಅದನ್ನೇನು ಕಲಿಸ್ಕೊಡೋದು ಏನಿಲ್ಲ, ಹೇಳ್ಕೊಡೋದು ಏನು ಇಲ್ಲಿನ್ನ. ಎಲ್ಲದ ನಿಮ್ಮಪ್ಪ ಬಂದನಿ ಇಲ್ಲ? ಅಯ್ಯೋ, ಇನ್ನ ಅವು ಸಾಮಾನ ಗಿಮಾನ ಅಂಗಡಿ ಹತ್ರನ ಅದಾರ ಅವರು. ರಮೇಶ ಅಪ್ಪ ಎಲ್ಲರೂ. ಸಂತೋಷನ ಒಂದಿಟ್ಟು ಕರಿ ಇಳ್ಸಕ್ಕ, ನನಗೆ ಒಂದಿಟ್ಟು ಸಹಾಯ ಆಗತ್ತೆ. ಇಲ್ಲಾಂದ್ರೆ ನನಗೆ ಒಬ್ಬತ್ನಾಕಿ ನಾನು ಹೆಲ್ಪ್. ನನಗೂ ಈಗ ಕೈಯನ್ನು ನೋವು ಅಂದ್ರೆ ನೋವು ಬೇವ. ಅದಕ್ಕೆ ಸಂತೋಷ, ಏತಮ್ಮ ಸಂತೋಷ ಮಾವರ? ಓಹ್, ಬಂದ್ರೇನ್ರಿ? ಬರ್ರಿ. ಅಲ್ಲ, ಹಿಂಗಾದ್ರೆ ನಡೆಯುದಿಲ್ಲಪ್ಪ. ನೀನು ಹೆಂಟಿದು ಏನು ತಮ್ಮ? ಬಡ ಬಡ ಎಬ್ಬಸು. ಇಲ್ರಿ ಎತ್ತೀರ, ಎದ್ದಾಳ್ರಿ. ಮತ್ತು ಗೀಝರ್ನ ನೀರು ಬರಕತ್ತಿದ್ವಲ್ಲ, ಆಕಿ ಜಳಕ ಮಾಡಿದ್ಲ. ದೇವ್ರ ಸಾಮಾನ ತೊಗೊಂಬಂದ್ರೆ ಬಡ ಚಂದಾಗ ದೇವ್ರ ಪೂಜೆ ಮಾಡೋಣ ಮೊದ್ಲಂತಂದು ದೇವ್ರ ಮನೆಗೆ ತುಳಿಯಕತ್ತಲ್ರಿ. ಎದ್ದಾಳ್ರಿ ಆಗಲೇ. ನೋಡ್ರಿ ಎತ್ತಿಯಾರ, ನನ್ನ ಮಗಳು ಎಷ್ಟು ಶಾಣಕಿಗಳ ಆಗಲೇ ಬಂದುಬಿಡುತ್ರಿ ಎತ್ತಿಯಾರ. ಹೆಣ್ಮಕ್ಳಿಗೆ ಹಂಗೆ ಗಂಡ ಮನೆಗೆ ಬರತ್ಲಿಕ್ಕೆ ನನ್ನ ಬಾಳೆ ಅನ್ನೋದು ಬಂದ್ಬಿಡುತ್ತೆ ನೋಡ್ರಿ. ನಾವು ಹೇಳಲಾರ್ದನ ನನ್ನ ಮಗಳು ಎಷ್ಟು ಶಾಣಕಿಗಳ. ಎಲ್ಲದ ಕರಿಯಪ್ಪ, ಸಾಮಾನು ಬಂದು ಅಂತ ಎಲ್ಲ ಚಂದಾಗ ಹೊಂದಿಸ್ಕೊಂಡು ಮನೆ ನೀಟ್ ಮಾಡ್ಕೊಳಣ. ಹ್ಞೂ ರೀ ಎತ್ತಿಯಾರ, ಆತ್ರಿ. ನಾನು ಚಾರ್ಜರು ತಂದೀನಿ. ಅದು ಬ್ಯಾಗ್ನ ಎಲ್ಲಿಟ್ಟಿನೇನ ಸಿಗವಲ್ದ್ರಿ. ಮಾವರ ಚಾರ್ಜರ್ ಏನಾರ ತಂದಿರನ್ರಿ? ನನ್ನ ಫೋನು ಸ್ವಿಚ್ ಆಫ್ ಆಗ್ಬಿಟ್ಟೈತ್ರಿ. ಅದು ಒಂದು ಸಣ್ಣದು ಕೈಚೀಲ್ದಂಥದ್ದು ಇತ್ತಲ್ಲ, ಅದನ್ನು ಅಲ್ಲೇ ಬಿಟ್ಟು ಬಂದಿದ್ರಿ, ತೊಗೊಂಬಂದಿನ್ರಿ. ಅದ್ರಾಗ ಐತಿ. ಫ್ಯಾನ್ ಇಲ್ಲಲ್ಲ ಇದಕ್ಕೆ, ಅದಕ್ಕೆ ಒಂದು ಹೊಸ ಫ್ಯಾನು ಅಂದನ್ರಿ ರಮೇಶ. ಫ್ಯಾನ್ ಎಲ್ಲೂ ಇಲ್ಲ, ಒಂದು 4-5 ಫ್ಯಾನ್ ತೊಗೊಂಬಿಡೋಣ ಅಂತಂದು. ಅವು 2 ರೂಮ್ನಾಗ ಒಂದು ಫ್ಯಾನ್ ರೀ, ಹಾಲ್ನಾಗ ಒಂದು ಫ್ಯಾನ್, ಮ್ಯಾಗ ಒಂದು ರೂಮ್ನಾಗ ಒಂದು ಫ್ಯಾನು ಅಂತಂದು ಹೇಳ್ಯಾನ್ರಿ. ಆಯ್ತು ರೀ, ಹಂಗೆ ಮಾಡೋಣ. ಎಲೆಕ್ಟ್ರಿಷಿಯನ್ಗೆ ಒಂದು ಫೋನ್ ಮಾಡಿ ಕರೆಸಿ ಬಡ ಫಿಟ್ ಮಾಡಿಸ್ಬಿಡನ್ರಿ. ಐತೆ ನೋಡ್ರಿ, ಚೀಲ್ದಾಗ ಐತಿ ಗಾಡ್ಯಾಗ. ನೀವು ತೊಗೊಂಬಂದು ಚಾರ್ಜ್ ಇಟ್ಕೊಡ್ರಿ. ಎಷ್ಟೊತ್ತಾಯ್ತು ನಿಮ್ಮ ಫೋನ್ ಸ್ವಿಚ್ ಅಪ್ ಆಗಿ? ನಾನು ಫೋನ್ ಮಾಡಿದ್ದೀನಿ ರೀ ನಿಮಗೆ ಫೋನಿಗೆ, ನೀವು ತೆಗಿಯವಲ್ರಿ. ನಿಹಾರಿಕಂದಕ್ಕೆ ಮಾಡ್ದೆ, ನಿಹಾರಿಕನು ಎತ್ತಲೇ ಇಲ್ಲ. ಯಾಕೆ ಏನ ಆಕಿ ಫೋನ್ ಎಲ್ಲಿಟ್ಟಾಳ ಏನ? ಯಾಕನ್ರಿ ಮಾವರ, ಅರೇ ಜಾಗ ಅಂತಾನೆ ಏನೋ ಗೊತ್ತಿಲ್ಲ. ಫ್ಯಾನು ಗೀನು ಏನೂ ಇಲ್ಲಲ್ರಿ, ಅದಕ್ಕೆ ಏನೋ ಒಟ್ಟ ಎಷ್ಟೊತ್ತು ನಿದ್ದೆ ಬರಲಿಲ್ಲರಿ. ನಾವು ಒಂದು ಚಾಪಿ ಹಚ್ಕೊಂಡು ಮಕ್ಕೊಂಡಿವಿ, ನನಗೆ ಚಾಪಿ ಮೇಲೆ ಮಕ್ಕೊಂಡು ಹೊಡಿಲ್ಲಲ್ರಿ, ಒಟ್ಟ ನಿದ್ದೆ ಬಂದಿಲ್ಲ. ಆಕಿ ಎಷ್ಟೊತ್ತು ಹೊಳ್ಳಾಡಿದಿಲ್ರಿ, ಅದಕ್ಕೆ ಮಕ್ಕೊಂಡಿದ್ವಲ್ಲ, ನೀವು ಅವ ಫೋನ್ ಮಾಡಿರಿ, ಆಕಿ ಸೈಲೆಂಟ್ ಇಟ್ಟು ಮಕ್ಕೊಂಬಿಟ್ಟಾಳ್ರಿ. ಆಯ್ತು ರೀ, ನಾ ಬರ್ತೀನಿ ಸಾಮಾನು ಇಳಿಸಿ ನನಗೆ ಹೊಸು ಅಡುಗೆ ಸಾಮಾನು ತಂದಿರಲ್ಲ, ಚಂದಾಗ ಒಂದಿಷ್ಟು ಏನಾರ ಮಾಡ್ತೀನಿ. ಅವಲಕ್ಕಿ ಎಲ್ಲರೂ ಕೂತ್ಕೊಂಡು ತಿನ್ನೋಣಂತ. ಸುಮಾರು ಅವಲಕ್ಕಿರ ನೀವು ಹೊತ್ತು ತೊಂಬೋರಿ, ಅಷ್ಟು ಸಾಮಾನು ಇಳಿಸಿ. ಎಲ್ಲ ಮನೆ ಸಾಮಾನ ಇಳಿಸಿ ಎಲ್ಲ ಚಂದಾಗ ಹೊಂದಿಸ್ಕೊಂಡು ಎಲ್ಲ ನೀಟ್ ಆದ್ಮ್ಯಾಗ ಸಂಜೆ ಮುಂದೆ ಅನ್ನ ಸೀನ್ರಿ. ಈಗಿದು ಸಂಜೆ ಮುಂದ್ರಿ ಒಮ್ಮಾಕ್ಲೆ ಚಾ ಕುಡಿ ಹೊತ್ತು. ಹೆಂಗೈತ್ರಿ ಮನೆ? ಹೆಂಗೆ ಜೋಡ್ಸ್ಯಾರ? ಎಲ್ಲ ಮಸ್ತಾಗೈತಲ್ಲ? ಕಮೆಂಟ್ ಮಾಡಿ ಹೇಳ್ರಿ ಮನೆ ಹೆಂಗೈತೆ ಅಂತೇಳಿ. ನಮ್ಮ ನಿಹಾರಿಕನ ಹೊಸ ಮನೆ ಯಪ್ಪ, ನಮಗಂತೂ ಸಾಕತ್ತಪ್ಪ ಯಪ್ಪ. ಒಂದು ದಿನದಾಗ ಈಕಿ ಮನೆ ಹೊಂದಿಸ್ಕೊಡತ್ಲಿಗೆ ನನಗಂಕರ ಸಾಕಾಗೋತ್ತು. ಯವ್ವ ನಿಹಾರಿಕಾ, ಚಾ ಕಿಡ ನಮ್ಮವ್ವ ಹಡ್ದವ ಲೇ. ಒಂದಿಟ್ಟು ಏನರ ಮಾಡಲಿ, ಸುಮಾರಿಯರ ಏನರ ಮಾಡು. ಮಧ್ಯಾಹ್ನನೂ ಹೋಟೆಲ್ದಾಗ ತಂದು ತಿಂದೀವಿ, ಮತ್ತೆಲ್ಲ ಸಾಮಾನು ಹೊಂಚೋದ್ರಾಗನ ಸಾಕತ್ತು. ಇನ್ನು ನಿಮ್ಮ ಸಾಮಾನು ಸ್ವಲ್ಪ ಅದಾವು. ಹೊಸ ಸಾಮಾನು ಎಲ್ಲ ಚಂದಾಗ ಹೊಂಚಿದ್ವಿ. ಹಳೇವೆ ಏನರ ತಂದಿದ್ವಿ ಅಂದಿದ್ರೆ ಇಷ್ಟು ಲಗು ಹಾಕಿದ್ದಿಲ್ಲ. ಹೊಸ ಸಾಮಾನನ್ನಕ್ಕೆಲ್ಲ ಮನೆ ನೀಟಾತು. ಸೋಫಾ ಸೆಟ್ಟು, ಟೇಬಲ್,
ಎಲ್ಲ ಚಂದ ಮಾಡಿ ಹೊಂಚಿವ್ ನೋಡು. ನಿಮ್ಮಪ್ಪ ನಿಮ್ಮ ಚಿಕ್ಕಪ್ಪ ಇಬ್ಬರು ಎಲ್ಲಾನು ಹೊಂದಿಕಿಲ್ಲ ತಂದಾರ. ಫೋಟೋದು ನಿನ್ನ ಮದುವೆಯಾಗ ಗಿಫ್ಟ್ ಬಂದಿದ್ವಲ್ಲ ಅವು ಎಲ್ಲ ಫ್ರೇಮು ಅವು ಇವು ನಿಮ್ಮ ಗೆಳತ್ಯಾರ ಕೊಟ್ಟಿದ್ದು ಅವನು ಎಲ್ಲ ಎಷ್ಟು ಚಂದ ಹೊಡಿಸಿ ಹಾಕ್ಯಾಬಿಟ್ಟಾರ ನೋಡು ಮನ್ಯಾಗ. ಎಷ್ಟು ಚಂದಾಗೈತಿ. ಹೋಗು ಒಂದಿಟ್ಟು ಏನರ ಚುಮಾರಿಯರ ಏನರ ಹಚ್ಚೆ ಹೊಟ್ಟೆ ಸಾಯಂಗಾಗೈತಿ. ಮೊದ್ಲ ನೀರು ಕುಡ್ದು ಸಾಕಾಗೈತೆ ಜೀವಕ್ಕೆ. ಏನಾರ ರುಚಿ ಬಯಸುತ್ತೆ ನಾಲಿಗೆ. ಅಯ್ಯವ್ವ ನನಗೂ ಜಾಗ ಆಗೈತೆ ಬೇ. ನೀವೊಬ್ಬರ ಮಾಡಿರೇನು ಕೆಲಸನ? ನಾನು ಮಾಡಿಲ್ಲನು. ಅಷ್ಟು ನೆಲಗಿಲ್ಲ ಒರೆಸಿ ಎಲ್ಲ ಇಟ್ಟು ಅಡುಗೆ ಮನೆ ಸಾಮಾನನ್ನು ಅಷ್ಟು ಹೊಸ ಒಂದನ್ನು ಹೊಂದಿಸ್ಕೋಬೇಕಾ? ಅಪ್ಪ ಇದು ಗ್ಯಾಸಿಗೆ ಒಂದು ಅರ್ಜಿ ಹಾಕ್ಬೇಕಲ್ಲಪ್ಪ. ಈಗೇನ ಅರ್ಜಿ ಹಾಕಕತ್ತಾರ ಅಂತಂದು ಹೇಳಿದ್ರು ಅವರು. ಮಗ್ಳೊಂದು ಮನೆ ಐತಲ್ಲ ಅವ್ರ ಅಂಟಿ ಮುಂದ್ಲ ಮನೆಯವರು. ಹ್ಞೂನವ ಹೊಸ ಗ್ಯಾಸಿನ ಅರ್ಜಿ ಹಾಕ್ಬೋದಂತೀಗ. ನಿಮ್ಮ ಅಪ್ಪ ಹೇಳ್ತಿಂತೋ ಕೊಟ್ಟು ಬರ್ತಾನೆ ಇಲ್ಲೇ. ಇಲ್ಲ ಅದು ಹೆಬ್ಬಟ್ಟು ಕಣ್ಣಿಂದೇನೋ ಕೊಡ್ಬೇಕಂತ ಇವ್ರಾರ ನಾನಾರ ಹೋಗ್ಬೇಕು ರೀ. ನೀವೇ ಹೋಗ್ಬಿಡ್ರಿ. ಗ್ಯಾಸ್ ಎಷ್ಟೊತ್ತಿದ್ರು ಗ್ಯಾಸ್ ಬೇಕು. ಅದು ಸಣ್ಣದೊಂದು ಎಲೆಕ್ಟ್ರಿಕಲ್ ಮೇಲೆ ಎಲ್ಲನೂ ಬಡ ಆಗಂಗಿಲ್ಲ. ಒಂದು ಕಡೆ ಚಾ ಆದ್ರೆ ಒಂದು ಕಡೆ ಇದಾಗಬೇಕು. 4 ಗ್ಯಾಸ್ ತೊಗೊಂಬಿಟ್ರಂತೂ ಆರಾಮಾಗ್ಬಿಡ್ತೆ. ಗ್ಯಾಸ್ ಸ್ಟವ್ 4 ತೊಗೊಂಬಿಟ್ರೆ ಎಷ್ಟು ಈಸಿ ಆಗತ್ತೆ. ಅದಕ್ಕೆ ರೀ ಆಗಲಿಂದ ಅತ್ತಿಯರ ಫೋನಿಂದ ನಿಮ್ಗೆ ಎಷ್ಟೊತ್ತಾಯ್ತು ಫೋನ್ ಬರಕತ್ತೈತಿ. ನಾನು ಹೇಳ್ಬೇಕಂದ್ರೆ ಮರ್ತಾ ಹೋಗಿ ನೋಡ್ರಿ. ಕೊನೆಗಿಟ್ಟಿ ನೋಡ್ರಿ, ನಮ್ಮ ಕೊನೆಗೆ ಮಂಚದ ಮೇಲೆ ಐತಿ. ಹೌದಾ? ಹಾಂ ಸರಿ. ಎಲ್ಲ ಹೊಂದಿತ್ತಲ್ಲ ಮನಿ, ಇನ್ನು ಆರಾಮ್ ಬಿಡು. ಈಗ ನಾನು ಯಾವುದೂ ತಲೆಗೆಡ್ಸ್ಕೊಳ್ಳಿಲ್ಲ. ಫೋನ್ ಎತ್ತಕ್ಕೆ ಹೋಗಲಿಲ್ಲ ನಾನು ಅವಾಗ ಮಾಡಿದೆ. ಅವು ತೆಗಿಲಿಲ್ಲ. ಅಪ್ಪಗೂ ಮಾಡಿದೆ, ಅಪ್ಪನೂ ತೆಗಿಲಿಲ್ಲ. ಮತ್ತೆ ಯಾಕೆ ಫೋನ್ ತೆಗಿವಲ್ರು ಸಿಟ್ಟು ಮಾತ ನಾನು ಸುಮ್ಮನಾದೆ. ಈಗ ನೋಡಿದ್ರೆ ಅವರ ಮಾಡ್ಯಾರನ. ಆತಾಳ ನೀ ಚಾಕಿಡು, ನಾನು ಮಾತಾಡಿ ಬರ್ತೀನಿ ಅವನ ಜೊತೆಗೆ. ಹೌದಾ? ಆತವ್ರಿ. ಯಮ್ಮ ಅಜ್ಜಲ್ಲೋಗ್ಯಾನ ಲೇ. ಅದು ಮತ್ತೆ ಗಾಡಿಯಾರು ಇಳಿಸೋದ್ರಲ್ಲ, ಅದು ಅಂಗಡಿದು ಏನೇನು ಇನ್ನೊಂದಿಟ್ಟು ಕೊಡೋದೈತಂತ. ಅವು ಆಮೇಲೆ ಏನೇನು ಎದುರುವ ಶೋ ಪೀಸ್ ಇನ್ನೇನೋ ಮುಚ್ಚುಳಕ ಅವು ಬಂದಿಲ್ಲಂತ. ಅಲ್ಲಿ ರೊಕ್ಕ ಎಲ್ಲ ಸೆಟ್ಲ್ಮೆಂಟ್ ಮಾಡಿ ಅವ್ರದ್ದು ಏನೇನು ಇಟ್ಕೊಟ್ಟು ಆ ಮುಚ್ಚುಳಕ ಇಸ್ಕೊಂಬರ್ತೀನಿ. ಇನ್ನೊಂದು 2 ಟ್ಯೂಬ್ಲೈಟ್ ಹಾಕಿಸ್ತೀನಿ ಅಂತಂದು ಹೇಳಿ ಅವ್ನು ಲೈಟ್ನವನ್ನ ಬಿಟ್ಟು ಹೋಗ್ಯಾರ. ಇಲ್ಲ ಅಂದಿದ್ರೆ ಟ್ಯೂಬ್ಲೈಟು ಫ್ಯಾನು ಏನೂ ಇಲ್ದ ನಮ್ಗೆ ಇರೋದು ಹಾಕಿದ್ದಿಲ್ಲ. ನಿನ್ನೆ ನೋಡಿ ಇಲ್ಲ ಇದ್ರಾಗ ಮುಂಬತ್ತ್ಯಾಗ ಕ್ಯಾಂಡ್ಲ್ ಹಚ್ಕೊಂಬಾಳೆ ಮಾಡೀವಿ, ಹಂಗಾಕಿತ್ತು ನೋಡು. ಆಮೇಲೆ ಗ್ಯಾಸ್ ಸ್ಟವ್ಗೆ ಅಡುಗೆ ಮನೆ ಕನೆಕ್ಷನ್ ಅವ್ರ ಪಕ್ಕದ ಮನೆಗಿದ್ದ ಕೊಟ್ಟಾನ ನಿಮ್ಮ ಚಿಕ್ಕಪ್ಪ. ಅವ್ರು ಎಷ್ಟು ದಿನ ಅಂತ ಕರೆಂಟ್ ಕೊಡ್ತಾರವ ಬಿಟ್ಟು ನಿನಗೆ? ಹೌದು. ಈಗ ಚಲೋ ಆಯ್ತು ಬಿಡು. ನಮ್ಮ ಮನೆಗೆ ಕರೆಂಟು ಫ್ಯಾನು ಎಲ್ಲ ಬಂದಿದ್ದು, ಟ್ಯೂಬ್ಲೈಟ್ ಚಲೋ ಆಯ್ತು. ಕನೆಕ್ಷನ್ ಇತ್ತಮ್ಮ ಅಂದ್ರೆ ಅದು ಫ್ಯೂಸ್ ಹಾಕಿ ಏನೋ ಮಾಡಬೇಕಿತ್ತು. ನಿನ್ನೆ ನಮ್ಗೆ ಗೊತ್ತಾಗಿಲ್ಲ. ಆ ಚಿಕ್ಕಪ್ಪ ಬಂದು ಮಾಡ್ಯಾರ ಅಷ್ಟ. ನನ್ನ ಮನೆ ಸ್ವಂತ ಮನೆ ಅಲ್ಲ, ನನ್ನ ಮನೆ, ನನ್ನ ಇಚ್ಛೆಯ ಮನೆ ಅನ್ಬೇಕು. ಏನವ ಖುಷಿ ಆತಾ? ಚಂದಾಗ ಬಾಳೆ ಮಾಡ್ಕೊಂಡು ಹೋಗು. ಇನ್ನರ ಯಾರು ಏನು ನೀನು ಬಟ್ ಮಾಡಿ ಹೇಳಬಾರ್ದು. ಹಂಗ ನೀನು ಬಾಳೆ ಮಾಡ್ಕೊಂಡು ಹೋಗ್ಬೇಕು. ತೀತಾ ಏನು ಹೇಳಕತ್ತಿಯಪ್ಪ? ಅಪ್ಪ ಕರೆನಾ? ಇಲ್ಲಪ್ಪ, ನಾವು ಈ ಚಾರ್ಜರ್ ಬಿಟ್ಟು ಬಂದಿದ್ವಿ ಇಲ್ಲಿ, ಹಂಗಾಗಿ ನನಗೆ ಗೊತ್ತಾಗ್ಲಿಲ್ಲ. ಅಪ್ಪ ಈಗ ಹೆಂಗದಾಳಿಗ ಅವ್ವ? ಏನಾಯ್ತು ಇವ್ರಿಗೆ? ಹಿಂಗೆ ಜೋರ್ ಬಾಯ್ ಮಾಡ್ಕೊತಾರೆ ಇವರು. ರೀ ಏನವ ನಿಮ್ಮತ್ತೇನ ಹೊಸ ನಾಟಕ ಎಬ್ಬಿಸ್ದಂಗೈತಿ? ಏನಾಗೈತೆ? ಅವಾಗ ಹೆಂಗದಾಳ ಅಂತ ಕೇಳಕತ್ತಾನ. ಮತ್ತೇನ್ರ ತಲೆ ಬಿದ್ಲ ನಿಮ್ಮವ್ವ? ಏಟ್ ನಾಟಕ ಆಡ್ತಾಳ ಯವ್ವ ನಿಮ್ಮ ಅತ್ತೆರ. ನೀ ಯಾರಿಕಾ ಬಾ ತುಸು ನೀರ ಮುಳುಗೋದಲ್ಲಿ ಬಿಡ್ಲೆ ನಿಮ್ಮ ಅತ್ತಿ ಕರೇನ. ಯಮ್ಮ ನನಗೂ ಗೊತ್ತಿಲ್ಲ, ತಡಿಬೇ ಬರ್ಲಿ ಇವರು ಕೇಳೋಣ. ಯಾಕ್ರಿ ಹೇಳಿಯಾರ ಹಿಂಗೆ ಕೇಳಕತ್ತೀರಿ? ಏನಾಗೈತಿ? ಅವ್ರನ್ನೇನ ದವಾಖಾನಿಗೆ ಅಡ್ಮಿಟ್ ಮಾಡಾರಂತ್ರಿ. ಅದು ಮುಂಜಾನಿದ್ದ ನನಗೆ ಪ್ರಯತ್ನ ಪಟ್ಟರತ್ರಿ. ನನ್ನ ಮೊಬೈಲ್ ಸ್ವಿಚ್ ಆಫ್ ಇತ್ತಲ್ಲ, ಯಾರಿಕ ನಂಬರು ಇದ್ದಿದ್ದಿಲ್ಲಂತ್ರಿ ಅಪ್ಪನ ಹತ್ರ. ಅದಕ್ಕೆ ತೊಂದರೆ ಆಗಿ ಅಡ್ಮಿಟ್ ಮಾಡಾರಂತ್ರಿ. ICUನಾಗ ಅದಾಳಂತ್ರಿ ನಮ್ಮವ್ವ. ಅಯ್ಯೋ ಯಾಕ್ರಿ? ಏನಾತಂತ್ರಿ? ಏನು ಹೇಳಕತ್ತೀಯಪ್ಪ? ನಿನ್ನೆ ಅಲ್ಲಿಂದ ಬಂದಿವಿ, ಆರಾಮದಾಳಿ ಮಾವ. ಇವತ್ತು ಮುಂಜಾನೆಗ್ಲ ಆರಾಮಿಲ್ಲ ಅಂದ್ರೆ ಹಂಗ? ಕರೆನ ಆರಾಮಿಲ್ಲ ಏನ? ನೋಡು ಮತ್ತೆ ನೀವು ಮಗನ್ನ ಸೊಸಿನ ಬಿಟ್ಟಿರ ಕಾಲಾರ್ದ ನಾಟಕ ಏನ್ರ ಮಾಡಕತ್ತಾರ. ಇಲ್ರಿ ಅಮ್ಮರ, ಖರೇನ ICUನಾಗೆ ಯಾರ ಸುಮ್ಮನೆ ಹೋಗಿ ಮಕ್ಕತ್ತಾರನ್ರಿ. ಎಂತ ಇದ್ರು ರೊಕ್ಕ ಹೆಚ್ಚಾಗೈತಂದ್ರೆ ಬೇಕಾರ ಏನಾರ ರೊಕ್ಕನ ಸುರ್ಕೊಂಡು ತಮಗೆ ತಾವ ಪಟ್ಟಾಭಿಷೇಕ ಮಾಡ್ಕೊಂಡು ರೊಕ್ಕದ್ದು ತಾವ ಉಗ್ಗೇಳದ್ ನೋಡಿವಿ. ಯಾರ ರೊಕ್ಕ ಜಾಸ್ತಿ ಆಗೈತೆ ಅಂತ ಹೋಗಿ ICUನಾಗ ಅಡ್ಮಿಟ್ ಆಕ್ಕರನ್ರಿ. ಖರೇನ ಇನ್ನ ಬ್ಲಡ್ ಟೆಸ್ಟ್ ಅವು ಬಂದಿಲ್ಲಂತ್ರಿ. ನೀವೆಲ್ಲರೂ ಇಲ್ಲೇ ರೀ, ಹುಬ್ಳ್ಯಾಗ SDMನಾಗ ಅಡ್ಮಿಟ್ ಮಾಡ್ಯಾರಂತ. ನಾ ಹೋಗ್ತೀನಿ ರೀ, ನಾ ಹೋಗಿ ನೋಡ್ಕೊಂಬರ್ತೀನಿ ನಮ್ಮ ಅವನ್ನ. ಇದೇನು ಬಂಡಯಪ್ಪ, ಮನೆಗೆ ಬಂದು ಕಾಲಿಡ್ತಿದ್ದಂಗೆ ನಾ ಇದು ಒಳ್ಳೆ ಚಲೋ ಆತಲ್ಲ ಪಾಪ. ಅವು ಯಾಡೋ ಆರಾಮಿರಲಿ ಅಂತ ನಾವು ಬೇರೆ ಮನೆ ಮಾಡಿಟ್ಟಿವಿ. ಇದೇನು ಬಂಡ ಕೆಲಸ ಮಾಡಂತಾರಿ. ICUನಾಗ ಅದಾಳ ಅಂತಾರ. ಹೋಲಿಲ್ಲ ಅಂದ್ರೆ ಮಗ ನಡೆಯೋದಲ್ಲ. ಏನು ಮಾಡ್ಬೇಕಾತು ಪಾಪ. ಎರಡು ಚಂದಾಗ ಇರೋಕ್ಕಾಗೋಲ್ಲ ಗಂಡ ಹೆಂಡತಿ. ಅಯ್ಯೋ ಸಮಾಧಾನ ಮಾಡ್ಕೊಳ್ರಿ, ಏನೂ ಆಗಿರಲ್ಲ. ಈಗ ಹೆಂಗದಾರಂತ ಏನಾರ ಹೇಳಿದ್ರು ನಮ್ಮ ಮಾವಾರ? ಈಗ ಇಷ್ಟೊತ್ತು ಎಮರ್ಜೆನ್ಸಿ ವಾರ್ಡ್ನಾಗ ಇದ್ಲಂತ ಅವ್ವ. ಈಗ ICUನಿಗೆ ಶಿಫ್ಟ್ ಮಾಡ್ಯಾರಂತ.
ಏನೂ ಹೇಳಿಲ್ಲಂತ ಮೆಡಿಕಲ್ದ ಟೆಸ್ಟ್ ಎಲ್ಲ ಬರೋವರೆಗೂ ಏನೂ ಹೇಳೋಕ್ಕಾಗಿಲ್ಲ, ಸ್ವಲ್ಪ ಸ್ಟೇಬಲ್ ಆಗೋವರೆಗೂ ಐಸಿಯುನಾಗ ಇಡ್ತೀವಿ ಅಂತ ಹೇಳಾರಂತ. ನಮ್ಮ ತಂಗಿ ಗಂಡ ಅಲ್ಲೇ ಧಾರವಾಡದಾಗ ಇರ್ತಾರಲ್ಲ, ಅವರು ಹೋಗ್ಯಾರಂತ. ನಾ ಈಗ ಹೋಗ್ತೀನಿ. ಮಾವರ ನೀವಿರ್ರಿ, ಅತ್ತಿಯರ ನೀವು ಈಕಿ ಜೊತೆಗಿರ್ರಿ, ಒಬ್ಬಾಕೆ ಅಕ್ಕಳ. ನಾನು ಹೋಗಿ ಏನು ಎತ್ತಂತ ಕೇಳ್ಕೊಂಡು ಬರ್ತೀನಂದ್ರೆ. ಆತಪ್ಪ ಆತ, ಸಮಾಧಾನ ಮಾಡ್ಕೊ, ಏನಾಗಿರಲ್ಲ ನಿಮ್ಮ ಮಗ, ಸಮಾಧಾನ ಮಾಡ್ಕೊ, ಅಳ್ಬೇಡ ಹಂಗೆ ಅಳ್ಬೇಡ. ಹ್ಞೂ ರೀ, ಪಟ್ಟನ ಟೀ ಶರ್ಟ್ ಹಾಕೊಂಡು ಹೆಂಗೂ ಮಾವರ ಕಾರ್ ಐತಲ್ಲ ತೊಗೊಂಡು ಹೋಗ್ತೀನಿ ರೀ, ಸಣ್ಣ ಮಾವರ್ದು. ಆತ್ರಿ ಅಳಿಯಾರ ಆತ. ಈಗ ನೀವೊಬ್ರ ಹೋಗಕ್ಕೆ ಹೋಗ್ಬೇಡ್ರಿ, ನಿಹಾರಿಕನು ಕರ್ಕೊಂಡು ಹೋರಿ. ಮತ್ತೆ ಸೊಸಿ ಬಂದಿಲ್ಲ ಅಂದ್ರೆ ಅದು ಒಂದು ಕೆಟ್ಟ ಹೆಸರು, ಹೌದಲ್ರಿ ಅತ್ತಿಯರ? ಹೌದವ, ನೀ ಹೇಳೋದು ಕರೆ. ನೋಡು, ಬರಲಿಲ್ಲ ಸೊಸಿ, ಮನ್ ಮದುವೆ ಆಗೈತಿ, ಹಂಗೆ ಹಿಂಗೆ ಅಂತಾರೆ ಮಂದಿ, ನೋಡಾರ ಏನಂದಾರ. ಆತಪ್ಪ. ರಮೇಶ, ನೀನು ಹೋಗ್ಬಿಡಿ ಇವ್ರಿಬ್ಬರ ಜೊತೆಗೂ. ನಿಮ್ಮ ಅಪ್ಪಗೆ ಫೋನ್ ಮಾಡ್ತೀನಿ, ನಿಮ್ಮಪ್ಪ ಬರ್ತಾನ. ನಾನು ಸಂಗೀತ ನಿಮ್ಮಪ್ಪ ಇರೋ ಮನೆಗೆ ಇರ್ತೀವಿ. ಹೊಸ ಮನೆ ಬಾಗ್ಲಕ್ಕೊಂಡು ಬರೋದು ಬೇಡ. ಇವತ್ತರ ಹಾಲುಕ್ಷಿ ಪೂಜೆ ಮಾಡಿ ಈಗರ, ಇನ್ನು ದೀಪ ಈಗ ಹಚ್ಚಾಳ. ಮನೆ ಕದಾಕದೇನು ಚಂದ, ನೀನು ಹೋಗಿರು. ಅದೇನೋ ಎತ್ತ ನೋಡ್ಕೊಂಡು, ಮತ್ತು ಕಾರ್ ಅಂತೂ ತೊಗೊಂಡೋಗಿರ್ತೀರಲ್ಲ, ತೊಗೊಂಬರಕ್ಕಾರ ಒಬ್ರು ಬೇಕಲ್ಲ, ಮತ್ತೆ ಅದಕ್ಕೆ ನೀ ತೊಗೊಂಬರುವಂತೆ ಅಂತ. ಮತ್ತು ಇವರಿಬ್ರು ಅಲ್ಲೇ ಉಳ್ಕೊಳ್ಳಿ, ಮತ್ತು ಹೋಗಂದ್ರೆ ಬರವಲ್ರಕ್ಕ. ಅಲ್ಲಿ ಹೆಂಗೈತೆ ನೋಡ್ರಿ ಮೊದ್ಲು ಹಾಲತ್ತ ನೋಡಿ, ಆಮೇಲೆ ಏನು ಮಾಡೋದು ಅಂತ ವಿಚಾರ ಮಾಡೋನು. ನಡ್ರಿ ಹಂಗಂದ್ರೆ ನೀವು ಹೋಗಪ್ಪ ತಮ್ಮ. ಸಂತೋಷ, ನೀ ಹಂಗೆ ಕೆಂಬ ಹೋಗುವಂತ್ರಂತೆ. ಹ್ಞೂ ರೀ ಅಮ್ಮಾರ, ಹೊರಗೆ ಕಾರ್ ತೆಗಿತೀನಿ, ಬಾರವ ನೀನು. ಏನು ತಂಗಿ? ಹ್ಞೂ ಅಪ್ಪ. ಏನ್ಲೇ ನಿಹಾರಿಕಾ, ಏನು ಸುಮ್ಮನೆ ನಾಟಕ ಆಡಕ್ಕೆ ಆ ದೊಡ್ಡ ದವಾಖಾನೆ ಅದು, ಅಲ್ಲೆಲ್ಲ ನಾಟಕ ಮಾಡಿದ್ರೆ ನಡೆಯೋದಲ್ಲ ಬಿಡು. ಏನಾಗಿರ್ಬೋದು ನಿಮ್ಮ ಅತ್ತಿಗೆ? ಅದು ಐಸಿಯುನಾಗ ಅಡ್ಮಿಟ್ ಆಗಂಥದ್ದು. ಸೊಕ್ಕು ಅದು ಹೆಡ್ ವೇಟ್ ಅಂತಾರೆ ಗೊತ್ತಂದ್ರೆ, ತಲೆ ಇದು ಎಲ್ಲಾನು ನಾನು ಅನ್ನೋ ಅಹಂಕಾರ ಜಾಸ್ತಿ ಇದ್ದಾಗ ಹಿಂಗಾಗದು. ಅದಾಗಿರ್ಬೇಕು ಭಾಳ ಮಾಡಿ. ಏನೈತನವ ನೋಡು, ಅಲ್ಲಿ ಐಸಿಯುನಾಗ ಅದಾರ ಅಂದ್ರೆ ಕ್ವಾಣಿದ್ರೆ ಹೆಂಗೆ ಅದು ಒಬ್ಬರನ್ನ ಇರಕ್ಕೆ ಬಿಡ್ತಾರೆ. ಐಸಿಯುನಾಗ ಅಂದ್ರೆ ಇರಕ್ಕೆ ವ್ಯವಸ್ಥೆ ಇರಲ್ಲ. ನಿನ್ನ ಗಂಡಕ್ಕೆ ಚಂದಾಗ ಹೇಳಿ, ಮತ್ತು ಇನ್ನೇನು ಹೊಸ್ದಾಗಿ ಮದುವೆಗಿರೋ ದವಾಖಾನೆಗೆ ಇರ್ತೀರಿ, ಬಡ ಕರ್ಕೊಂಬ. ಏನು ಮತ್ತೆ ಮುಂಜಾನೆ ಬೇಕಾದ್ರೆ ನಿನ್ನ ಗಂಡ ಹೋಗಕ್ಕನಲ್ಲಂತ ಏನು? ಹ್ಞೂನ್ಲೇ, ನೀರಕ್ಕೆ ಹೋಗ್ಬಿಡ. ಬಂದ್ಬಿಡು. ಆಕೆ ಅಲ್ಲೇ ಮಗಳ ಮನೆ ಐತಂತ, ಆಕೆಗೆ ಹತ್ರ ಆಗುತ್ತಾ. ಐಸಿಯುನಾಗ ಜೊತೆಗೆ ಯಾರು ಇರೋದು ಬೇಕಾಗೋದಿಲ್ಲ. ಅಲ್ಲಿ ಅವರಿದ್ರಂದ ಸಾಕು, ಒಬ್ಬರಿದ್ರೆ ಸಾಕು. ಆಕೆ ಗಂಡ ಇರ್ತಾನೆ, ಆದಷ್ಟು ಬಂದ್ಬಿಡು. ನೋಡು ಪಾಪತ್ ಮತ್ತು ವಯಸ್ಸಾಗೈತಿ ನಿಮ್ಮ ಮಾವ್ಗೆ. ಒಂದು ಮಾತು ಅನ್ನು, ಮತ್ತು ಅನ್ಲಾರ್ದಂತೂ ಬರಬೇಡ. ಮಾವರ ನಾವಿರ್ತೀವಿ, ಇಬ್ರು ಗಂಡ ಎಂತಿ, ನೀವು ಓರಿ ಅನ್ನು. ಇಲ್ಲಮ್ಮ ನಾವಿರ್ತೀನಿ ಅಂದ್ರೆ ಆಕೆ ಅಂಕರು ನೀ ಇರ್ತಿ ಅಂದ್ರೆ ಮುಲಾಜು ಒಪ್ಪದಲ್ಲ ಮಾವ. ನಂಗೆ ಗೊತ್ತೈತಿ, ಒಂದು ಮಾತನ್ನು. ನಿನ್ನ ಗಂಡಿಗೆ ಯಾವ್ದು ಕಾರಣಕ್ಕೂ ಕೆಟ್ಟದಕ್ಕೆ ಆಗ್ಬೇಡ ತೀತಾ. ಹ್ಞೂ ಆತಮ್ಮ.